12 ತಿಂಗಳು ಬರ್ತಾವ. ಬರ್ತಾವಲ್ಲಿಪ್ಪ. 12 ತಿಂಗಳ ಒಳಗೆ ಇದು ಒಂದು ಶ್ರಾವಣ ತಿಂಗಳ. ಶ್ರವಣ ತಿಂಗಳ. ಈ ಶ್ರಾವಣ ತಿಂಗಳದಾಗ ಒಂದು ಡೊಳ್ಳಿನ ಪದ, ಇನ್ನೊಂದು ಪ್ರವಚನ. ಹೌದು. ಏನು? ಒಂದು ಡೊಳ್ಳಿನ ಪದ, ಇನ್ನೊಂದು ಪ್ರವಚನ ಮುದುಕ್ಯ. ನಿಮ್ಮ ಜೀವನದಾಗ ತಿಳಿದಿತ್ತಂದ್ರು ಕೇಳ್ರಿ, ತಿಳಿಲಿಕ್ಕೂ ಕೇಳ್ಬೇಕಂತ ಎರಡೂ ಸಂಘದಿಂದ ತಮ್ಮಲ್ಲಿ ಒಂದು ವಿನಂತಿ ಅದ ನನ್ನ ಆತ್ಮೀಯ ಬಂಧುಗಳಿಗೆ. ಯಾಕೆ ಕೇಳ್ಬೇಕ್ರಿಪ್ಪ ಇವು ಡೊಳ್ಳಿನ ಪದ ಪ್ರವಚನ? ತಿಳಿದ್ರು ಯಾಕೆ ಕೇಳ್ಬೇಕು, ತಿಳಿಲಿಕ್ಕೂ ಯಾಕೆ ಕೇಳ್ಬೇಕು ಮುದುಕ್ಯ? ಬರೇ ಹೂಣ ನೀ ಹುಟ್ಟಿದಿ, ಹೂ ಅನ್ನಾಕ ಹುಟ್ಟಿನಿ. ಅದು ಕೂಡ್ರಿ ಅದು ಮುಂದಿನ ಮಾತಾ ಬರಲ್ರಿ ಅವಂಗ. ಅವ್ ಹೂ ಅಣಸ್ಲಕ್ಕ ಅವ್ 6 ತಿಂಗಳು ತೊಗೊಂಡ್ರಿ ಅವಂಗ. ಅನ್ನಾಕ 2 ತಿಂಗಳು ತೋತಿದ್ದಾನೆ. ನೋಡ್ರಿ, ಯಾಕೆ ತಿಳಿದ್ರು ಕೇಳ್ಬೇಕು, ತಿಳಿಲಿಕ್ಕೂ ಯಾಕೆ ಕೇಳ್ಬೇಕು? ಇದರಿಂದ ಕೇಳಿ ಏನ್ ಫಾಯ್ದಾ ಸಿಗ್ತತ್ರಿಪ್ಪ ಈ ಜನರಿಗೆ? ಹಿಟ್ಟಿನ ಗಿರಣಿಗೆ ಬೀಸಾಕರೆ ಹೋಗು, ಬೀಸಾವಣ ಜೋಡಿ ಬೆನ್ ಹತ್ತಿರ ಹೋಗು. ನೀ ಸುಮ್ಮನೆ ಹೋಗು, ಕರೆಯರೆ ಹೋಗು. ಹಿಟ್ಟಿನ ಗಿರಣಿ ಹೋದ ಕಾಲಕ್ಕೆ ಹಿಟ್ಟಿನ ಗಿರಣಿ ಏನ್ ಮಾಡ್ತದ? ನಮ್ಮ ಮೈ ಮ್ಯಾಗ ಹಿಟ್ಟಿನ ಧೂಳ್ ಹೊಡಿತದಿಪ್ಪ. ನೀ ಸುಮ್ಮ ಹೋದ್ರು ಬೀಳ್ತದ, ಬೀಸಾಕ್ ಹೋದ್ರು ಬೀಳ್ತದ. ಹೆಂಗೆ ಹಿಟ್ಟಿನ ಗಿರಣಿ ಹೋದ ಕಾಲಕ್ಕೆ ನಮ್ಮ ಮೈ ಮೇಲೆ ಧೂಳು ಬೀಳ್ತದಲ್ಲ ಪುಣ್ಯಾತ್ಮರೇ. ಹೌದು. ಈ ಮರುಗು ತಾಯಿ ಪೌಳಿ ಒಳಗ ತಾವೆಲ್ಲರೂ ಏನು ಕೂತು ಡೊಳ್ಳಿನ ಪದ ಕೇಳಕತ್ತೀರ? ಹೌದು. ನೀವು ತಿಳಿದಾರ ಕೇಳ್ರಿ, ತಿಳಿಲಾರ್ದ ಕೇಳ್ರಿ. ಹಿಟ್ಟಿನ ಗಿರ್ನಿಗೆ ವಾದ ಕಾಲಕ್ಕ ಧೂಳು ಹೆಂಗ ನಮ್ಮ ಮೈ ಮೇಲೆ ಬರ್ತದಲ್ಲ, ಹಂಗ ಪುಣ್ಯದೊಳಗಿನ ಪಾಲನ ನವ ಆದಿಶಕ್ತಿ ಎಲ್ಲರಿಗೂ ಕೊಟ್ಟು ಕಳ್ತಾಳೆ. ಇದು ಸಭಾದಾಗ ಕೈ ಎತ್ತಿರ್ತಕ್ಕಂಥ ಮಾತು ನೋಡ ಆತ್ಮೀಯ ಬಂಧು. ಹೌದು 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 ಹೌದು. ಏನು? ಹೌದು. ಅಂತ ಶಕ್ತಿ ಇಲ್ಲ ಐತಿಪ್ಪ. ಆ ತಾಯಿ ಬಲ್ಯದ ಅಂತ ಶಕ್ತಿ ಶಿವಸ್ಥಾನದಲ್ಲಿ ಐತಿ ಬಂಧುಗಳೇ. ಹೌದು. ಇವತ್ತಿನ ದಿವಸ ಅದಕ್ಕೆ ಮಹಾತ್ಮರು ಇನ್ನೊಂದ್ ಕಡೆ ಹೇಳ್ತಾರೆ, ಏನತ್ತಿಪ್ಪ? ಮಸೀದಿ ತೋಡೋ ಮಂದಿರ್ ತೋಡೋ, मशीदी तोड़ो, मंदिर तोड़ो, मगर किसका दिल मत तोड़ो. मुझे मालूम नहीं कर्नाटक ही कन्नड़ में बोलो. क्या भी नहीं, कुछ भी नहीं, आज कर्नाटक है. समझ क्या? ನಿನಗಟ್ಟ ಸಂಶಯ ಐತೆ. ತಿಳಿಲಿಲ್ಲ. ನಮ್ಮ ಆತ್ಮವನ್ನು ಸ್ವಚ್ಛ ಇಟ್ಕೊಂಡು ನಿರ್ಮಲವಾಗಿ ಇಟ್ಕೊಂಡು ಹಾದಿ ಅಂದ್ರೆ ಹೌದಾ? ಗುರುವಿನ ಗುಡಿ ಗುಂಡಾರು ಹುಡುಕುದ ಕಾರಣಿಲ್ಲ. ಒಂದು ಮನಿ ಒಡಿ ಕಟ್ಲಿಕ್ಕೆ ಬರ್ತದ, ಮಠ ಒಡಿ ಕಟ್ಲಿಕ್ಕೆ ಬರ್ತದ. ಹೌದಿಪ್ಪ. ಮನುಷ್ಯನ ಮನಸ್ಸು ಇವತ್ತಿಗೆ ಒಡಿಬೇಡ ಅಂತ ಹೇಳ್ತಾರೆ. ಹೇಳ್ತಾರಿಪ್ಪ. ನಿನಗ ಮನಿ ಕಟ್ಟಾಕ ಬರ್ಲಿಕ್ಕಂದ್ರ ಸುಮ್ಮಿರು, ಏನು ಮಾಡ್ಬೇಡಿದಿಪ್ಪ. ಬಾಜುಕಿನ ಒಂದು ಬಿಲ್ಡಿಂಗ್ ಹೆಚ್ಚಿಗೆ ಕಟ್ಟಿದಂದ್ರ ನೋಡಿ ಆನಂದ ಪಡಿಕರೆ, ಆ ಕಟ್ಟಿದ ಮನಿ ಮೇಲೆ ನಿಂಬಿಕಾಯಿ ಇಡುವಂತ ಕೆಲಸ ಮಾಡಬೇಡ ಅಂತ ಹೇಳ್ತಾರ. ಹೌದಪ್ಪ. ಹೌದು ಹೌದು. ಒಂದು ಮನ್ಯಾಗ ದೀಪ ಹತ್ತಿತ್ತಂದ್ರೆ ಎಣ್ಣೆ ಹಾಕಿ ಉರ್ಸುವಂತ ಕೆಲಸ ಮಾಡ್ಕರೆ. ಧ್ವನಿ ತೆಗಿತು ಪುಣ್ಯಾತ್ಮ, ನೀರ್ ಕುಡಿಯತ್ತನ್ರಿ ಖರೆ ಹಚ್ಚಿರುವಂತ ದೀಪ ಆರಿಸ್ಬೇಡ ತಿಳ್ತಾರೆ. ಹೌದು ಹೌದು. ಒಂದ್ ಮನ್ಯಾಗ ರಾಮ ಲಕ್ಷ್ಮಣರಂಗ ಅಣ್ಣ ತಮ್ಮ ಜೀವನ ಮಾಡ್ಲಾಕತ್ತಿರಂದ್ರ ಅವ್ರನ್ನ ನೋಡಿ ಇನ್ನೊಬ್ರಿಗೆ ಹೇಳುದು ಕಲಿಕರೆ, ಆನಂದ ಪಡಿಕರೆ. ಆದ್ರ ಅಣ್ತಮ್ರೊಳಗ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ಬೇಡ ತಿಳ್ತಾರೆ. ಹೌದಿಪ್ಪ. ಹೌದು. ಇದನ್ನೆಲ್ಲ ನಾವು ಇಟ್ಕೊಂಡು ಹೋದಿವಿ ಅಂದ್ರ ಭಗವಂತ ಒಲಿತಾನ ತಿಳ್ತಾನ ಪುಣ್ಯಾತ್ಮರೇ. ಹೌದು. ತಾವೆಲ್ಲರೂ ಕೂಡ ನಗನಗತ ಬಹಳ ಉತ್ಸುಕತೆಯಿಂದ ಕೂತು ಡೊಳ್ಳಿನ ಪದಗಳನ್ನು ಕೇಳಾಕತ್ತೀರಿ. ಇವತ್ತಿನ ದಿವಸ ಸರಿಜೋಡಿಸ ಕಲಾವಿದ್ರು ನಮ್ಮ ಕೇದಾರಿ ಮಾಸ್ತರ್ ಅವ್ರು ಬಹಳ ಚಂದ ಮಾತಾಡಿ ನೀವ್ ಎಲ್ಲಾರು ಕೇಳಿರಿ. ಹೊಸಟ್ಯಾಗ ಇನ್ನೊಂದ್ ಸ್ವಲ್ಪ ಉಳಿದಿತ್ತು. ಹೊಸಟ್ಯಾಗ ಒಂದ್ ಉಳಿದಿತ್ತು. ಈಗ ಏನ್ ತುರ್ಕೋತೀರಿ ತುರ್ಕೋರತ್ ನಮಗ ನೋಡ್ರಿ. ಇವ್ರು ಹೆಂಗ್ ಕೂತಾರಿ ಜಾಮೀನ್. ಹೌದ್. ನೀ ಈ ಕಡೆ ಹಿಂದ್ ಕೂತಂಗ್ ಮಾತಾಡ. ಹೌದ್. ಅವ್ರಿಗೆ ಯಾಕೆ ಮಾತಾಡ್ರಿ ಗುರುಗಳಿಗೆ? ಅತ್ತೆ ಹೆಸರು ಪದ್ಮಾವತಿ ರೀ. ಅತ್ತೆ ಪದ್ಮಾವ ಐತಲ್ಲ, ಬುಕ್ ಐತಿ ನಿಮ್ಗೆ ತಂದು ಬುಕ್ಕ ತೋರಿಸ್ತೀನಿ. ಬುಕ್ಕದಾಗ ಏನಲ್ಲ. ಇಲ್ಲ, ಅವ್ರ ಜೋಡ ಹಿಂದೇನು ಮಾತಾಡ್ ನೋಡ್ರಿ ಗುರುಗಳು. ಈಗ ನೀವು ನಿಮ್ಮ ವಿಷಯ ಮಾತಾಡ್ರಿ. ಏನಿಲ್ಲ ಹಂಗಲ್ಲ ನೋಡ್ರಿ. ಮಲ್ಲಮ್ಮನ ಅತ್ತಿ ಹೆಸರ ಪದ್ಮಾವ ಅಂತೇಳಿ ಇತಿಹಾಸದಾಗ ಅದ, ಬುಕ್ಕದಾಗ ಅದ. ಮತ್ ಇದನ್ನ ಬಿಟ್ಟು ನಿಮ್ಗೆ ನಮಗ ಅದಕ್ಕಿಂತ ಹೆಚ್ಚಿನ ಹೇಳಂದ್ರ ನಮ್ಗ ಆಗುದಿಲ್ಲ. ಮತ್ ನಿಮ್ಗೆ ಬುಕ್ಕ ತಂದು ತೋರ್ಸಂದ್ರ ಬುಕ್ಕ ತೋರಿಸ್ತೀವಿ ನಾ. ಬುಕ್ಕ ನೋಡ್ರಿ. ಈಗ ನೀವ್ ಹೇಳಿದ ಅರ್ಥ ಆಯ್ತು ಕೇಳ್ರಿ. ಇಲ್ಲಿ ನೀವು ಪದ್ಮಮ್ಮ ಕರೆ ಪದ್ಮಾವ ಅಲ್ಲತ್ರಿ ಅಂದ್ರ ನನ್ನ ಹೆಸರು ಮಾಳಾಪ್ರಿ. ಕರೆ ಕೆಲವೊಂದ್ ಮಂದಿ ಮಾಳಿಂಗರಾಯ ಅತ್ತಾರ, ಕೆಲವೊಂದ್ ಮಂದಿ ಮಾಳವು ಅತ್ತಾರ. ನನಗ ಪದ್ಮವ್ವ ಪದ್ಮಾವತಿ ಕರೆ ಪದ್ಮಮ್ಮನೇ ಅನ್ಬೇಕತ್ತಾರ ಅವ್ರು. ನನ್ನ ಹೆಸರು ಬಸವ ಐತಿ. ನನಗೆ ಯಾಕೆ ಬಸಿ ಆತಾರಿ? ಎಲ್ಲರಿಗೂ ಕೊಡು. ಇಲ್ಲ ಅಷ್ಟೇ ಇರ್ತದ. ನೀವು ಅದನ್ನ ತಿಳ್ಕೋದು ಗೊತ್ತಾಯ್ತು. ಇರ್ಲಿಲ್ಲ ಹಾಸ್ಯ ಅಲ್ಲ, ನೀವು ಹೇಳುದು ಹಂಗೆ ಬರ್ತದ.
ಇಲ್ಲ ನೀವು ಹೇಳುದು ಅದೇ, ನೀವು ಅದನ್ನ ನೀವು ನಗುವಂಗ್ ಮಾಡ್ಲಕತ್ತೀರಿ. ಪದ್ಮಮ್ಮ ಅಂದ್ರೆ ಈಗ ಏನ್ರಿ ಪದ್ಮಾವತಿ ಅಂದ್ರೆ ಏನ್ರಿ? ಪದ್ಮಾವತಿ ಅಂತ ಹೇಳಿ ನಾನು ಲೇಖ ಕೊಡ್ತೇನೆ ನಿಮ್ಗೆ. ಹೌದ್, ನನ್ನ ಹೆಸರು ಬಸವರಾಜ್ ಐತ್ರಿ, ಬಸು ಅತ್ತಾರಿ. ಇಲ್ಲ 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 ಹೇಳ್ರಿ, ಪದ್ಮಮ್ಮ ಅಂದ್ರು ಒಂದೇ, ಪದ್ಮಾವತಿನು ಅಂದ್ರೆ ಒಂದ, ಪದ್ಮಾವ್ ಅಂದ್ರು ಒಂದೇ. ಆಡು ಭಾಷೆದಾಗ ಪದ್ಮಾವತಾರ, ಈಗಿನ ಭಾಷೆದಾಗ ಪದ್ದವತ್ತಾಳ್ರಿ. ಸರ್ ಬಿಡ್ರಿ ಗುರುಗಳ. ಹೇಳ್ರಿ ಗಪ್ ಗಪ್ ಅವ್ರ ಪ್ರಶ್ನೆ ಕೇಳಿ, ನಿಮ್ ಪ್ರಶ್ನೆ ಕೇಳ್ರಿ. ನೋಡ್ರಿ, ಅವ್ರ ಹೆಸರೇನ? ಮಲ್ಲಮ್ಮನ ಅತ್ತಿ ಹೆಸರೇನ? ಮಲ್ಲಮ್ಮನ ಅತ್ತಿ ಹೆಸರೇನ ನಿಮ್ ಪ್ರಕಾರ? ಇಲ್ಲ ಇಲ್ಲ, ನಿಮ್ ಪ್ರಕಾರ ಹೇಳ್ರಿ, ನೀವೇನ ಹೇಳಿದ್ರಲ್ಲ ಅವ್ರ ಅತ್ತಿ ಹೆಸರೇನ? ಬರೋಬರಿ, ನಿಮ್ದ ಕರೆಕ್ಟ್ ಇಲ್ಲ ಸರ್. ಬಿಡ್ಬೇಡಿ. ಓಕೆ ಓಕೆ ಓಕೆ, ಒಪ್ಕೊಂತೇವಲ್ರಿ. ಓಕೆ, ನೀವ್ ಹೇಳ್ರಿ ಗುರುಗಳು. ದಂತ ಕತೆ ಐತೆ ಅಂತ ನೀವು ಹಿಂಗೆ ಹೇಳಲಿಕ್ಕೆ ಹೋಗ್ಬೇಡ್ರಿ. ಹೌದಲ್ಲ? ಇಲ್ಲಿ ಬಿಡ್ರಿ ಅವ್ರು. ಈಗ ನೋಡ್ರಿ, ಒಂದ್ ಕಥೆ ಅದ, ಇತಿಹಾಸ ಅದ. ಹೌದು. ಮತ್ ಇವ್ರು ಪದ್ಮಮ್ಮ ಅಂತ ನೀವೇ ಹೇಳಿದ್, ಮತ್ತೆ ದಂತ ಕಥೆ ಅಂತ ಹೆಂಗ್ ಹೇಳ್ತೀರಿ ನೀವು? ಮತ್ತೆ ಪದ್ಮಮ್ಮ ಅಂತ ನೀವ್ ಹೆಂಗಂತ್ರಿ ಗುರುಗಳ? ಅದು ಪದ್ಮವಲ್ಲ, ಪದ್ಮಮ್ಮ ಅಂತ ಹೇಳಿದ್ರಿ ನೀವು. ಮತ್ ಈಗ ಹೆಂಗ್ ದಂತ ಕಥೆ ಆಯ್ತಿರದ? ಉಲ್ಲೇಖ ಏನದ, ಲೇಖ ಏನದ? ಅದ್ರ ಜನಪದ ಅದನ್ನ ಹೇಳಕ್ ಹೋಗ್ಬೇಡ್ರಿ ನನಗ. ಮರ ನೀನ ಮಾತಾಡ್ತಿಲ್ಲ, ನೀವು ಪದ್ಮಮ್ಮ ನೀವು ಹತ್ತೀರಿ. ನೀ ಅಂದಂಗ ಆಗ್ತಿರ್ತದ. ಪದ್ಮಮ್ಮ ಅಂತ ನೀನ ಹೇಳಿದಿಲ್ಲ, ಗೊತ್ತದ, ಪಕ್ಕ ಗೊತ್ತದ ನನಗದ. ಉತ್ತರನದ, ಲೇಖ ಅದ, ನೀ ತೆಗೆದ್ ನೋಡು, ಇತಿಹಾಸದ. ಅಲ್ರಿ, ನೀವು ಯಾಕಾಡಿ ಪ್ರಶ್ನೆ ಕೇಳತ್ತೀರಿ? ಪದ್ಮಮ್ಮ ಇಷ್ಟೊತ್ತನ ಒದರಿ ಮಾತಿ, ಈಗ ಪದ್ಮಮ್ಮ ಅಲ್ಲ ಅಂದ್ರೆ ದಂತ ಕಥೆ ಐತಂದ್ರೆ ಯಾಕೆ ಕೇಳ್ತಿ? ಪದ್ಮಾವತಿ ಇಲ್ರಿ, ಹೇಮರೆಡ್ಡಿ ಮಲ್ಲಮ್ಗ ಆಚಾರ್ಯ ಅದಾರ, ಅದ್ ನಾ ಕೇಳ್ತೀನಿ ನಿಮಗ. ಇಲ್ಲ ಇಲ್ಲ ಇಲ್ಲ, 1 ಮಿನಿಟ್ ರೀ. ಅಲ್ರಿ, ಎರಡು ತರ ಅವ್ರ ಮಾತಾಡ, ನಾನೇನ್ ನೋಡ್ಬೇಕು? ಸೋಮನ, ನಿಮ್ಮ ಅಚ್ಚ ಹೆಸರೇನ? ಗಪ್ಪ, ಹಂಗಲ್ಲ ವಿಷಯ. ಹೌದು, ವಿಷಯ ಇರಬೇಕು. ನೇರವಾಗಿ ಅಣ್ಣ ಜ್ಞಾನಪಾನ ಅದನ್ನ ಮಾತಾಡಕ್ ಹೋಗ್ಬೇಡ. ಮರಾನಿ, ನಾ ಈ ಬುಕ್ಕ ತಂದು ಕೊಡ್ತೀನಿ, ನೀವು ಪದ್ಮ ಮಾತಾಡಿದ್ನಿ, ಏನ್ ಮಾತಾಡಿಲ್ಲ ಯೂಟ್ಯೂಬ್ದಾಗ ಐತಿ. ನೀ ಪದ್ಮಮ್ಮ ಉತ್ತರ ಹೇಳಿಲ್ಲ. ಇಲ್ಲ, ನಾವು ಬಿಡ್ತೀವಿ ಬಾಬಾ, ನಾವು ಬಿಡ್ತೀವಿ, ಅದನ್ನ ಇಲ್ಲ ನಂಗಲ್ಲ. ಅವ್ರ ಅತ್ತಿನ ಇಲ್ಲ ಹೇಳ್ತಾರ ಅಂದ್ರೆ ಆಕಿ ಸಂಸಾರ ಜಂಜಾಟ ನಿಲ್ಲದಾಗೈತೆ. ದಂತ ಕಥೆ ಅಂತಾರ, ಅದಕ್ಕೆ ಬರ್ತದೆ. ಇದು ಎರಡು ತರ ಅವರೇ ಮಾತಾಡೋದು. ಅದಕ್ಕೆ ಇರ್ಲಿ, ನಾವೆಲ್ಲರೂ ಕೂಡ ಶಾಂತತೆಯನ್ನು ಕಾಪಾಡ್ರಿ. ಓಕೆ, ಕಪ್ಕೊಂಡ್ರಿ, ಎಲ್ಲಾರು ಶಾಂತ ರೀತಿ ಕಾಪಾಡ್ರಿ. ತಾವೆಲ್ಲರೂ ಕೂಡ ತಮ್ಮ ಮುಂದೆ ಸತ್ಯವಾದಂತ ಕಥೆನ ಹೇಳ್ತೀನಿ. ಏನಿಪ್ಪ? ಇಲ್ಲೆಲ್ಲ ಯೂಟ್ಯೂಬರ್ಸ್ ಅದಾರ. ಹೌದು, ಇಷ್ಟೆಲ್ಲ ಜನ ಕೂತಿದ್ರಿ. ಕೊಡ್ತಾರಿಪ್ಪ. ಮಲ್ಲಾಂಬಿ ಚರಿತ್ರೆ ಅಂತೇಳಿ, ಹೇಮರೆಡ್ಡಿ ಮಲ್ಲಾಂಬಿ ಅಂತೇಳಿ ಒಂದು ಚರಿತ್ರೆ ಅದ. ಆ ಚರಿತ್ರೆಯನ್ನ ನಮಗ್ ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ, ಶಿರ್ಸೈಲದ ಜಗದ್ಗುರುಗಳು ನಮ್ಗೆ ಆ ಬುಕ್ಕ ಕೊಟ್ರು. ಯಾಕೆ ಆ ಬುಕ್ಕ ಕೊಟ್ರ ಅಂತ ಕೇಳಿದ್ರ, ಅಕ್ಷತನ ಕಡದ ಒಂದ ಮಲ್ಲಮ್ಮನ ಮ್ಯಾಲ, ಹೇಮರೆಡ್ಡಿ ಮಲ್ಲಮ್ಮನ ಮ್ಯಾಲ ಒಂದು ಹಾಡನ್ನ ಹಾಡ್ಬೇಕಂತೇಳಿ ಚರಿತ್ರೆ ಸಲುವಾಗಿ ಆ ಬುಕ್ಕವನ್ನು ಕೊಟ್ರು. ಆ ಬುಕ್ಕದಾಗ ಅತ್ತಿ ನಿಗ್ಯಾನಿ ಬಸಮ್ಮ ಅಂತ ಹೇಳಿ ಹಿಂಗೆಲ್ಲ ಅವ್ರ ನಿಗ್ಯಾನಿಗಳದಾರ. ಅತ್ತಿ ಹೆಸರು ಪದ್ಮಾವತಿ ಅಂತ ಅದ್ರೊಳಗೆ ಪಕ್ಕಾ ಉಲ್ಲೇಖ ಅದ. ಇವರು ಪದ್ಮಮ್ಮ ಅಂತೇಳಿ ಅವ್ರು ಹೇಳಿದ್ರು ಪದ್ಮಾವತಿ ಅಂತ. ನಾವು ಆಡು ಭಾಷೆದೊಳಗೆ ಪದ್ಮಾವತಿ ಅಂತೀವಿ. ನಿಮ್ಗೆ ಹೆಂಗ್ ತಿಳಿತದ ಹಂಗ ತಿಳ್ಕೊರಿ. ಅದ ದಂತ ಕಥೆ ಐತಂದ್ರೆ ನಾವೇನ್ ನಂಬಾರಲ್ಲ, ನಮ್ಮ ಮುತ್ತಲ್ಲಿ ಲೇಖ ಅದ, ಅದ್ರ ಪ್ರಕಾರ ನಾವು ಹೇಳಿವಿ. ಓಕೆ, ಅದಕ್ಕ ಇನ್ನ ಸರ್ಜೋಡಿಸ ಕಲಾವಿದ್ರಿಗೆ ಒಂದು ವಿಷಯ ನಿಲ್ಬೇಕಂತ ಮಾಡಿದ್ವಿ. ಯಾರು ಇಷ್ಟ ಮಾತಾಡಿದ್ರು ವಿಷಯಕ್ಕೊಂದು ಪ್ರಶ್ನೆ ಕೇಳಿಬಿಡ್ರಿ. ಅವ್ರಿಗೆ ಪ್ರಶ್ನೆ ಕೇಳುದಿಲ್ಲ, ಒಂದ ಪ್ರಶ್ನೆ ಏನಂತ ಕೇಳಿದ್ರ, ಏನಿಪ್ಪ? ಆಯ್ತಾಯ್ತು. ಇಲ್ಲ ಅವ್ರು ಹೇಳಿದ್ ಬರಬರಿ ಐತದ, ಅದನ್ನ ತಿಳ್ಕೊಂಡು ಅವ್ರು ಇಷ್ಟೇ ನಗಸ್ಕೊತ ಎರಡು ಮೇಳ್ನವ್ರು ತಮ್ಮ ಮುಂದ ಪ್ರತಿಪಾದನೆ ಮಾಡ್ಕೊತ ಹೋಗ್ತೀವಿ. ಇಲ್ಲಿ ಸಭೆಯ ಲಕ್ಷ್ಯ ಅಂತ ಕಾಪಾಡ್ರಿ.
ಅದಕ್ಕೆ ಒಂದು 4 ನೋಡಿ ಆದಿಶಕ್ತಿ ಮರುಗವ ತಾಯಿ ಬದಲ ಮುಂದ ಇತಿಹಾಸವನ್ನು ಗೊತ್ತಿದ್ದು ತಾವೆಲ್ಲರೂ ಕೂಡ ಶಾಂತತ್ವವನ್ನು ಕಾಪಾಡಬೇಕು ತಮ್ಮಲ್ಲಿ ಒಂದು ವಿನಂತಿ. ಓಕೆ ಓಕೆ ಓಕೆ. ಹಲೋ. ನಂಬಿಗಿಟ್ಟು